ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ ಕೂಡ. ಸ್ನೇಹಿತರೆ, ನಿಮಗೂ ಕೂಡ ಎಷ್ಟು ಉದ್ದವಾಗಿ ಕೂದಲು ಬೆಳೆಸ್ಕೋಬೇಕಂತ ಏನಾದರೂ ಅಂದ್ಕೊಂಡಿದ್ರೆ ಇವತ್ತಿನ ಹೇರ್ ರೆಮಿಡಿ ಖಂಡಿತವಾಗಿ ಫಾಲೋ ಮಾಡಿದ್ರೆ ಸಾಕು. ನಿಮ್ಮ ಕೂದಲು ಮೊಳಕಾಲ್ವರೆಗೂ ಕೂಡ ಉದ್ದವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. 10 ದಿನದಲ್ಲಿ ನಿಮ್ಮ ಕೂದಲು ಮೊಳಕಾಲ್ವರೆಗೂ ಕೂಡ ಬೆಳೆಯುತ್ತೆ ಸ್ನೇಹಿತರೆ. ಅಷ್ಟು ಸ್ಪೀಡಾಗಿ ಗ್ರೋತ್ನೆಸ್ ಆಗುವಂಥ ಇವತ್ತಿನ ಈ ಬ್ಯೂಟಿಫುಲ್ ಹೇರ್ ಟಿಪ್ಸ್ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ಕಾಣಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು, ನನ್ನ ಫ್ರೆಂಡ್ ಕೂದಲು ಎಷ್ಟು ಉದ್ದವಾಗಿ ಗ್ರೋತ್ನೆಸ್ ಮಾಡ್ಕೊಂಡಿದ್ದಾಳೆ ಅಂತ. ಅವಳು ಕೊಟ್ಟಿರೋಂಥ ಬ್ಯೂಟಿಫುಲ್ ಟಿಪ್ಸ್ ನಿಮಗಾಗಿ ತೋರಿಸ್ತಾ ಇದ್ದೀನಿ. ಖಂಡಿತವಾಗಿ ನೀವು ಕೂಡ ಫಾಲೋ ಮಾಡ್ಬೋದು. ಯಾಕಂದರೆ ಇಷ್ಟು ಒಳ್ಳೆಯ ರಿಸಲ್ಟ್ ನ್ಯಾಚುರಲಾಗಿ ಸಿಕ್ಕಿರುವಂಥದ್ದು. ಖಂಡಿತವಾಗಿ ಅವಳ ಕೂದಲು ನೋಡಿ ನಾನೇ ಆಶ್ಚರ್ಯಪಟ್ಟಿದ್ದೆ. ಅಷ್ಟು ಚೆನ್ನಾಗಿ ಗ್ರೋತ್ ಆಗುವಂಥ ಹೇರ್ ಟಿಪ್ಸ್ ನಾನು ಅದಕ್ಕೋಸ್ಕರ ಅವರ ಹತ್ರ ಕೇಳಿಕೊಂಡು ನಿಮಗಾಗಿ ತೋರಿಸ್ತಾ ಇದ್ದೀನಿ. ಖಂಡಿತವಾಗಿ ನೀವು ಕೂಡ ಇದನ್ನು ಟ್ರೈ ಮಾಡಿದ್ರೆ ಸಾಕು, ನಿಮ್ಮ ಕೂದಲು ಕೂಡ ರೇಷ್ಮೆ ಥರ ಉದ್ದವಾಗಿ ಹಾಗೆ ಗ್ರೋತ್ ಆಗುವಂಥದ್ದು ಸಹಾಯ ಮಾಡುತ್ತೆ. ಹಾಗೆ ನಿಮ್ಮ ಕೂದಲು ಜಾಸ್ತಿ ಉದುರುವಂಥ ಸಮಸ್ಯೆ ಕೂದಲಿದ್ರೆ ಅದು ಕೂಡ ತಡೆಗಟ್ಟುತ್ತೆ ಸ್ನೇಹಿತರೆ. ಬೆಸ್ಟ್ ಹೇರ್ ರೆಮಿಡಿ ಅನ್ಬೋದು. ಹಾಗಾದರೆ ನಾನು ಕೂಡ ತೋರಿಸ್ಕೊಡ್ತೀನಿ, ನೀವು ಕೂಡ ಖಂಡಿತವಾಗಿ ಯೂಸ್ ಮಾಡ್ಬೋದು. ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ, ನೀವು ಕೂಡ ಯೂಸ್ ಮಾಡಿ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಫಸ್ಟ್ ರಿಸಲ್ಟ್ಗೆ ನೋಡಿ, ನಿಮ್ಮ ಕೂದಲು ಉದುರು ಹೋಗುವಂಥ ಸಮಸ್ಯೆ ಕೂಡ ತಡೆಗಟ್ಟುತ್ತೆ. ಹಾಗೆ ನಿಮ್ಮ ಗ್ರೋತ್ ಕೂಡ ಚೆನ್ನಾಗಿ ಆಗುತ್ತೆ. ನಿಮ್ಮ ಕೂದಲು ಕೂಡ ಸಾಫ್ಟಾಗಿ ಸಿಲ್ಕಿಯಾಗಿ ಗ್ರೋತ್ನೆಸ್ ಆಗುತ್ತೆ. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಫಸ್ಟ್ ಬೇಕಾಗುವಂಥದ್ದು ಮೆಂತ್ಯ ಕಾಳು ಹೇರಿಗೆ ಬೆಸ್ಟ್ ರೆಮಿಡಿ ಅನ್ಬೋದು. ಮೆಂತ್ಯ ಕಾಳು ಹಲವಾರು ರೀತಿ ಯೂಸ್ ಮಾಡ್ತೀವಿ. ಅದರಲ್ಲಿ ಯೂಸ್ ಮಾಡುವಂಥ ವಿಧಾನಗಳು ತುಂಬಾ ಡಿಫ್ರೆಂಟ್ ಆಗಿರುವಂಥದ್ದು. ಹಾಗೆ ಇದೊತ್ತು ಕೂಡ ವಿಧಾನ ನೋಡಿ. ಖಂಡಿತವಾಗಿ ಈ ವಿಧಾನದಲ್ಲಿ ನೀವೇನಾದರೂ ಫಾಲೋ ಮಾಡಿದ್ರೆ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ. ಯಾರಾದರೂ ಕೂಡ ಕೇಳ್ಬೋದು, ಅಷ್ಟು ಚೆನ್ನಾಗಿ ಗ್ರೋತ್ನೆಸ್ ಕೊಡುವಂಥ ಹೇರ್ ಟಿಪ್ಸು. ಮೆಂತ್ಯ ಕಾಳು ನಮ್ಮ ಕೂದಲು ಉದುರು ಹೋಗುವಂಥ ಸಮಸ್ಯೆ ತಡೆಗಟ್ಟುತ್ತೆ. ನಮ್ಮ ಕೂದಲು ತುಂಬ ದೃಢದಿಂದ ಗಟ್ಟಿಮುಟ್ಟಾಗಿ ಮಾಡುತ್ತೆ. ನಮ್ಮ ಸ್ಕ್ಯಾಲ್ಪ್ ಕೂಡ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಮಾಡೋದ್ರಿಂದ ನಮ್ಮ ಹೇರ್ಗೂ ತುಂಬಾ ಉದುರು ಹೋಗುವಂಥ ಸಮಸ್ಯೆ ತಡೆಗಟ್ಟುತ್ತೆ. ಹಾಗಾಗಿ ನಮ್ಮ ಕೂದಲು ಸ್ಪೀಡಾಗಿ ಉದ್ದವಾಗಬೇಕಂದ್ರೂ ಕೂಡ ಇದನ್ನು ಪೂರ್ತಿಯಾಗಿ ವಿಡಿಯೋ ನೋಡಿಕೊಂಡ್ರೆ ಫುಲ್ ರೆಮಿಡಿ ಗೊತ್ತಾಗುತ್ತೆ. ಆವಾಗಲೇ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಇವಾಗ ನಾನು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ನನಗೆ ಇಷ್ಟೆಲ್ಲ ಬೇಕಾಗಲ್ಲ, 1-2 ಸ್ಪೂನಷ್ಟು ಬೇಕಾಗುವಂಥದ್ದು. ಈ ಹೇರ್ ರೆಮಿಡಿ ನೀವು ಬೆಳಗ್ಗೆ ತಲೆ ವಾಶ್ ಮಾಡುವಾಗ ಇದನ್ನು ಟ್ರೈ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಅಂತ ನೋಡಿ. ಫಸ್ಟು ಇವಾಗ ಸ್ಟವ್ ಮೇಲೆ ಒಂದು ಈ ಥರ ಪಾತ್ರೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಇವಾಗ 1 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ನೀವು ಇದನ್ನು ರೆಡಿ ಮಾಡಿ ಯೂಸ್ ಮಾಡುವಂಥದ್ದು ಕರೆಕ್ಟಾಗಿ ಪರ್ಫೆಕ್ಟಾಗಿ ನೋಡಿಕೊಂಡು ಹೋಗಿ. ಇವಾಗ ನೋಡಿ, 1 ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಆಮೇಲೆ ಸ್ನೇಹಿತರೆ, ಇದಕ್ಕೆ ನಾನು ಸೇರಿಸ್ತಾ ಇರೋಂಥದ್ದು ಮೆಂತ್ಯ ಕಾಳು ನೋಡ್ತಾ ಇರ್ಬೋದು. 1-2 ಸ್ಪೂನಷ್ಟು ಹಾಕ್ಕೊಳ್ಳಿ. ಮೆಂತ್ಯ ಕಾಳಲ್ಲಿ ಎಷ್ಟು ಗುಣಮಟ್ಟ ಶಕ್ತಿ ಇರುವಂಥದ್ದು ಸ್ನೇಹಿತರೆ. ನಮ್ಮ ಕೂದಲು ಗ್ರೋತ್ನೆಸ್ ಮಾಡುವಂಥದ್ದು. ಹಾಗೆ ನಮ್ಮ ಕೂದಲು ಎಷ್ಟೇ ಉದುರೋಗಿರೋ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಮಾಡುತ್ತೆ. ಹಾಗಾಗಿ ಇದನ್ನು ಸ್ಕ್ಯಾಲ್ಪಿಗೆ ನಮ್ಮ ಬುಡದಲ್ಲಿ ನಮ್ಮ ಕೂದಲಿಗೆ ಯೂಸ್ ಮಾಡ್ತಾ ಹೋದರೆ ನಮ್ಮ ಬುಡದಲ್ಲಿ ನಮ್ಮ ಕೂದಲು ಚೆನ್ನಾಗಿ ಗಟ್ಟಿಮುಟ್ಟಾಗಿ ಸ್ಪೀಡಾಗಿ ಬೆಳವಣಿಗೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇವಾಗ ನೋಡಿ, ನೀರಿಗೆ ಹಾಕಿದ್ದೀನಿ 1-2 ಸ್ಪೂನಷ್ಟು. ಚೆನ್ನಾಗಿ ಬಾಯ್ಲ್ ಆಗ್ತಾ ಇರೋದು. ಇದು ಎಲ್ಲಿವರೆಗೂ ಕುದಿಸ್ಕೋಬೇಕಂದ್ರೆ ಸ್ನೇಹಿತರೆ, ಈ ಮೆಂತ್ಯ ಕಾಳು ಏನಾಗುತ್ತೆ ಅಂದರೆ ಕುದೀತಾ ಪೂರ್ತಿ ನೀರು ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಆಮೇಲೆ ಸ್ನೇಹಿತರೆ, ಇದಕ್ಕೆ ಇನ್ನೊಂದು ಸೇರಿಸ್ತಾ ಇರುವಂಥದ್ದು ಏನಪ್ಪ ಅಂದರೆ ಈರುಳ್ಳಿ ಸಪ್ಪೆ. ನೋಡಿ, ಈ ಥರ ನಾವು ಈರುಳ್ಳಿ ಕಟ್ ಮಾಡಿದಾಗ ಈ ಥರ ಸಪ್ಪೆ ಇರುತ್ತೆ, ಬಿಸಾಕ್ಬಿಡ್ತೀವಿ. ಈರುಳ್ಳಿ ಸಪ್ಪೆಯಲ್ಲಿ ಕೂಡ ತುಂಬಾ ಆಯುರ್ವೇದಿಕಲ್ಲಿ ತುಂಬಾ ಗುಣಮಟ್ಟ ಶಕ್ತಿ ಇರುವಂಥದ್ದು. ಈರುಳ್ಳಿ ಕೂಡ ತುಂಬಾ ಸೈಂಟಿಫಿಕ್, ತುಂಬಾ ಚೆನ್ನಾಗಿ ನಮ್ಮ ಕೂದಲು ಗ್ರೋತ್ ಮಾಡುವಂಥ ಸಹಾಯ ಮಾಡುವಂಥದ್ದು, ಇದರಲ್ಲಿ ಬೆನಿಫಿಟ್ಸ್ ಇರುವಂಥದ್ದು. ಹಾಗಾಗಿ ನಾನು ಇವಾಗ ಈರುಳ್ಳಿ ಸಪ್ಪೆ ಕೂಡ ಕಸದಲ್ಲಿ ಹಾಕೋಬೇಡ. ಕಸದಲ್ಲಿರೋಂಥ ರಸ ಅಂತೀವಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಅಂತಾರೆ ಸ್ನೇಹಿತರೆ, ಕಸದಲ್ಲಿ ರಸ ಇದ್ದೇ ಇರುತ್ತೆ. ಅದೇ ರಸವನ್ನು ನಾವು ಹೇರಿಗೆ ನೋಡಿ ಈ ಥರವಾಗಿ ಫಾಲೋ ಮಾಡ್ಬೋದು. ಇವಾಗ ನೋಡಿ, ಈರುಳ್ಳಿ ಕೂಡ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಆಯಿತು, ಈರುಳ್ಳಿ ಜೊತೆಗೆ ಇನ್ನೊಂದು ಸ್ವಲ್ಪ ಬೆನಿಫಿಟ್ಸ್ ಇರುವಂಥದ್ದೆಲ್ಲ ಕೂಡ ಅದರಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದು ಏನಲ್ಲ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಇವಾಗ ನೋಡಿ, ನಾನು ಒಂದೂವರೆ ಲೋಟದಷ್ಟು ನೀರನ್ನು ಹಾಕಿರುವಂಥದ್ದು. ಅದು 1 ಲೋಟದಷ್ಟು ಆಗಬೇಕು. ಹಾಗಾಗಿ ಅಲ್ಲಿವರೆಗೂ ಕೂಡ ಬಾಯ್ಲ್ ಮಾಡ್ತಾನೇ ಇದ್ದೀನಿ. ಇವಾಗ ಸ್ನೇಹಿತರೆ, ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಏಜ್ ಆದವರಾಗಲಿ ಎಲ್ರಿಗೂ ಕೂಡ ಒಂದೇ ಸಮಸ್ಯೆ, ಕೂದಲು ಉದುರು ಹೋಗ್ತಾ ಇದೆ. ಏನು ಯೂಸ್ ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗ್ತಾನೆ ಇಲ್ದವರು ಕೆಮಿಕಲ್ ಇರುವಂಥ ಆಯಿಲ್ಗಳು ಯೂಸ್ ಮಾಡ್ತೀರಾ, ಕೆಮಿಕಲ್ ಶಾಂಪೂಗಳು ಬಳಸ್ತಾ ಇರ್ತೀರ. ಅದರಿಂದ ತುಂಬಾ ಸೈಡ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದರಿಂದ ನಮ್ಮ ಕೂದಲು ಜಾಸ್ತಿನೇ ಉದುರು ಹೋಗುವಂಥ ಸಮಸ್ಯೆ ಬರುತ್ತೆ. ಇವಾಗ ನೋಡಿ, ಇದಕ್ಕೆ ನಾನು
ತುಂಬಾ ಬೆಸ್ಟ್ ಅನ್ನುವಂಥ ಕರಿಬೇವು ನೋಡಿ. ಕರಿಬೇವು ದೇಹಕ್ಕೂ ಕೂಡ ಒಳ್ಳೆಯದು, ತಿನ್ನೋದ್ರಿಂದ ನಮ್ಮ ಕೂದಲು ಗ್ರೋತ್ ಆಗುತ್ತೆ, ಹಾಗೆ ಬಿಳಿ ಕೂದಲು ಕೂಡ ಚೆನ್ನಾಗಿ ಕಪ್ಪು ಕೂಡ ಮಾಡುತ್ತೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ಕರಿಬೇವಿನ ದಳ ಈ ಥರ ಚೂರು ಚೂರಾಗಿ ಮಾಡಿ ಹಾಕಿದ್ದೀನಿ. ನೋಡ್ಬೋದು ಮೆಂತ್ಯ ನೋಡ್ತಾ ಇರ್ಬೋದು ಎಷ್ಟು ಕುದ್ದಿರೋ ಆದಮೇಲೆ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿರೋವಂಥದ್ದು. ಈ ಥರ ಕಲರ್ ಬರೋವರೆಗೂ ಕೂಡ ನಾನು ಕುದಿಸ್ಕೊಂಡಿದ್ದೀನಿ. ಇವಾಗ ಇದು ಪೂರ್ತಿಯಾಗಿ ಬಾಯ್ಲ್ ಆಗಿರುವಂಥದ್ದು ನೋಡ್ತಾ ಇರ್ಬೋದು. ಈರುಳ್ಳಿ ಕೂಡ ಚೆನ್ನಾಗಿ ಕುದ್ದಿರುವಂಥದ್ದು. ಈರುಳ್ಳಿ ಕೂಡ ಏನಾಗುತ್ತೆ ಅಂದರೆ ಅದರಲ್ಲಿರುವಂಥ ಬೆನಿಫಿಟ್ಸ್ ಎಲ್ಲ ಈ ನೀರಲ್ಲಿ ಇಳಿಯುತ್ತೆ. ಆವಾಗಲೇ ನಮಗೆ ಹೇರಿಗೆ ಬೇಕಾಗುವಂಥ ಈ ಹೇರ್ ಸಿರಮ್ ರೆಡಿ ಆಗ್ತಾ ಇರೋದು. ಹಾಗೆ ಸ್ನೇಹಿತರೆ, ಇದನ್ನು ಎಷ್ಟು ಸರ್ತಿ ಯೂಸ್ ಮಾಡ್ತೀವಿ ನೋಡಿ ಅಷ್ಟು ಸರ್ತಿ ನಮ್ಮ ಹೇರಿಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಅದ್ರ ಜೊತೆಗೆ ನಮ್ಮ ಕೂದಲು 10 ದಿನದಲ್ಲಿ ಎಷ್ಟು ಚೆನ್ನಾಗಿ ಸ್ಪೀಡಾಗಿ ಗ್ರೋತ್ನೆಸ್ ಆಗುತ್ತೆ ಅಂದರೆ ನೀವು ಕೂಡ ನೋಡ್ಬೋದು. ಚೆನ್ನಾಗಿ ಆಶ್ಚರ್ಯಪಡ್ತೀರ, ಅಷ್ಟು ಚೆನ್ನಾಗಿ ಗ್ರೋತ್ನೆಸ್ ಆಗುತ್ತೆ. ನನ್ನ ಸ್ನೇಹಿತರು ಹೇಳಿರುವಂಥ ಬ್ಯೂಟಿಫುಲ್ ಟಿಪ್ಸ್ ಖಂಡಿತವಾಗಿ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ನನಗೂ ಕೂಡ ರಿಸಲ್ಟ್ ಸಿಗ್ತಾ ಇರುವಂಥದ್ದು. ಹಾಗೆ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ನೋಡಿ ಕುದಿಸ್ಕೊಂಡು ತೆಗೆದ್ಮೇಲೆ ಈ ಥರ ಒಂದು ಗಾಜಿನ ಬಟ್ಲಲ್ಲಿ ತೋರಿಸ್ತಾ ಇರುವಂಥದ್ದು ನೋಡಿ ಎಷ್ಟು ಕಲರ್ ಚೇಂಜ್ ಆಗಿರುವಂಥ ಸಿರಮ್ಮು. ಇವಾಗ ಇದು ಪೂರ್ತಿ ಬಿಸಿ ಇರುವಂಥದ್ದು, ಪೂರ್ತಿ ತಣ್ಣಗಾಗಬೇಕು. ಯಾಕಂದರೆ ತಲೆಗೆ ಹಚ್ಚುವಾಗ ಫುಲ್ ತಣ್ಣಗಾಗಬೇಕು. ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿರುವಂಥದ್ದು, ಇಷ್ಟು ತನಕ ಕುದಿಸ್ಕೋಬೇಕು. ಯಾವಾಗಲೂ ಕೂಡ ಹೇಳ್ತೀನಿ ಸ್ನೇಹಿತರೆ, ತಲೆ ಬಿಸಿನೀರಿಂದ ವಾಶ್ ಮಾಡಬಾರ್ದು, ಜಾಸ್ತಿ ಉಗುರು ಬೆಚ್ಚಗೆ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ತಲೆ ಬಿಸಿ ನೀರು ಹಾಕೋದ್ರಿಂದ ನಮ್ಮ ಕೂದಲು ಜಾಸ್ತಿ ಉದುರು ಹೋಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಿರುವಂಥ ನೀರಲ್ಲೇ ವಾಶ್ ಮಾಡ್ಕೋಬೇಕು. ಇವಾಗ ನೋಡಿ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ತಾಯಿದ್ದೀನಿ. ಒಂದು 5 ರಿಂದ 6 ಹನಿಯಷ್ಟು ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಬೇಕು. ಯಾವುದೇ ಸಿರಮ್ ಇರಲಿ, ಹೇರ್ ಸಿರಮ್ ಆಗಲಿ, ಹೇರ್ ಮಾಸ್ಕ್ ಆಗಲಿ, ಏನೇ ಇರಲಿ ಅದಕ್ಕೆ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸಲೇಬೇಕು. ಹಾಗಾಗಿ ನೋಡಿ ಅದಕ್ಕೆ ಕೊಬ್ಬರಿ ಎಣ್ಣೆ ಸೇರಿಸಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಇವಾಗ ಸ್ನೇಹಿತರೆ ಇದು ಮಿಕ್ಸ್ ಮಾಡ್ಕೊಂಡಾಯಿತು. ಇನ್ನೊಂದು ಇದರಲ್ಲಿ ಆ್ಯಡ್ ಮಾಡುವಂಥದ್ದು ಏನಪ್ಪ ಅಂದರೆ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ವಿಟಮಿನ್ ಇ ಕ್ಯಾಪ್ಸೂಲ್ ನಮ್ಮ ಸ್ಕ್ಯಾಲ್ಪ್ ಚೆನ್ನಾಗಿ ಸ್ಟ್ರಾಂಗ್ ಮಾಡುತ್ತೆ ಸ್ನೇಹಿತರೆ. ನಮ್ಮ ಕೂದಲು ಕೂಡ ಚೆನ್ನಾಗಿ ಸ್ಪೀಡಾಗಿ ಏನೇ ಬೆನಿಫಿಟ್ಸ್ ಸಿಗುವಂಥದ್ದೆಲ್ಲ ಕೂಡ ಇದರಲ್ಲಿ ಸಿಗುವ ಈ ಹೇರ್ ಸಿರಮ್ಗೆ ಎಲ್ಲ ಕೂಡ ಒಳ್ಳೆಯದಾಗುವಂಥದ್ದು ಈ ಕೂದಲಿಗೆ ಸಿರಮ್ ರೆಡಿ ಆಗ್ತಾ ಇರುವಂಥದ್ದು. ಹಾಗಾಗಿ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಹಾಕಿದ್ದೀನಿ. ನಮ್ಮ ಸ್ಕ್ಯಾಲ್ಪ್ ಚೆನ್ನಾಗಿ ಸ್ಟ್ರಾಂಗ್ ಆದಮೇಲೆ ನಮ್ಮ ಕೂದಲು ಕೂಡ ಸ್ಟ್ರಾಂಗ್ ಆಗಿ ಬೆಳವಣಿಗೆ ಮಾಡ್ತಾ ಹೋಗುತ್ತೆ. ಇವಾಗ ನೋಡಿ ಇದು ಹೇರ್ ಸಿರಮ್ ರೆಡಿ ಆಯಿತು. ಈ ಹೇರ್ ಸಿರಮ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಿಮ್ಮ ಹೇರಿಗೆ ಅಪ್ಲೈ ಮಾಡಿಕೊಂಡು ತಲೆ ವಾಶ್ ಮಾಡ್ಕೊಳ್ಳಿ. ಒಂದು 1/2 ಅವರಷ್ಟು ಬಿಡಬೇಕಾಗತ್ತೆ. 1/2 ಅವರಷ್ಟು ಬಿಟ್ಕೊಂಡು ನೀವು ಪೂರ್ತಿಯಾಗಿ ತಲೆ ಸ್ನಾನ ಮಾಡ್ಕೊಳ್ಳಿ. ತಲೆ ಸ್ನಾನ ಮಾಡುವಾಗ ಶಾಂಪು ಮಾತ್ರ ಬಳಸಬೇಡಿ. ಯಾಕಂದರೆ ಈ ಸಿರಮ್ ಹಚ್ಕೊಂಡ್ಮೇಲೆ ಶಾಂಪು ಯೂಸ್ ಮಾಡಬಾರ್ದು. ಮತ್ತೊಂದು 2 ದಿವಸ ಬಿಟ್ಕೊಂಡು ಶಾಂಪು ಟ್ರೈ ಮಾಡಿ. ಇವಾಗ ನೋಡಿ ಈ ಸಿರಮ್ ನೀವು ಕೂಡ ಟ್ರೈ ಮಾಡಿ. ನಿಮಗೂ ಕೂಡ ರಿಸಲ್ಟ್ ಸಿಕ್ಕರೆ ನಮಗೆ ಕಮೆಂಟ್ಸ್ ಮೂಲಕ ಹೇಳಿ. ನಿಮಗೂ ಕೂಡ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡಿ. ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇದೇ ರೀತಿಯಾಗಿ ಹೊಸ ವಿಡಿಯೋ ಜೊತೆಗೆ ಹೊಸ ಸರ್ತಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಧನ್ಯವಾದ ಎಲ್ಲರಿಗೂ ಕೂಡ.